ಚಪಾತಿ ಮಾಡಿ ಒಂದ್ಸಲ ತಿಂದ್ರೆ ಮತ್ತೆ ಅದೇ ಚಪಾತಿ ತಿನ್ಬೇಕಂದ್ರೆ ಬೇಜಾರಾಗಿದ್ರೆ ಮಕ್ಕಳಿಗೆ ಒಂದ್ ಒಳ್ಳೆ ಸ್ನಾಕ್ಸ್ ಮಾಡ್ಬೋದು ನೋಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಶ್ರೀಮತಿ ಲೇಖನ ಟಿಪ್ಸ್ ಚಾನೆಲ್ಗೆ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಡಿಯೋ ಮೊದಲನೇ ಟಿಪ್ಸ್ ಅನ್ನ ನೋಡ್ಕೊಂಬರೋಣ. ರಾಗಿ ಮುದ್ದೆ ಮಾಡುವಾಗ ಮುದ್ದೆ ಚೆನ್ನಾಗಿ ಬರ್ತಾ ಇಲ್ವಾ? ಗಂಟು ಆಗ್ತಾ ಇದೆಯಾ? ಹಾಗೆ ಈ ವಿಡಿಯೋ ಬಿಗಿನರ್ಸ್ಗೆ ತುಂಬಾ ಯೂಸ್ ಆಗ್ಬೋದು. ಮುದ್ದೆ ಮಾಡೋದಕ್ಕಿಂತ ಮುಂಚೆ ಒಂದು ಬೌಲಿಗೆ 2 ಚಮಚ ರಾಗಿ ಹಿಟ್ಟು ಹಾಕಿ ಈ ತರ ಕಲ್ಸ್ಬಿಡಿ. ನೋಡಿ, ಚೆನ್ನಾಗಿ ಸ್ವಲ್ಪ ಗಂಟಿಲ್ದಿರ ಕಲ್ಸ್ಕೊಂಡು ನಂತರ ನೀವು ರಾಗಿ ಹಿಟ್ಟಿಗೆ ನೀರಿಟ್ಟಿರ್ತೀರಾ. ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ. ಈ ತರ ಕುದಿ ಬರುವಾಗ ಈ ನೀರನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಗಂಜಿ ತರ ರೆಡಿ ಮಾಡ್ಕೊಂಡ್ಬಿಡಿ. ಈ ತರ ಗಂಜಿ ತರ ರೆಡಿ ಮಾಡ್ಕೊಂಡ್ರೆ ಸ್ವಲ್ಪ ಕೂಡ ಗಂಟಾಗೋದಿಲ್ಲ. ರಾಗಿ ಮುದ್ದೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಈ ನೀರು ಚೆನ್ನಾಗಿ ಕುದೀತಾ ಇದೆ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀನಿ. ಈಗ ನಾವು ರಾಗಿ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡೋದು ಬೇಡ. ಒಂದ್ 2 ನಿಮಿಷಗಳ ಕಾಲ ಹಾಗೆ ಆ ಒಂದು ಉಗಿಯಲ್ಲೇ ರಾಗಿ ಹಿಟ್ಟು ಬೇಯಬೇಕು. ಹೀಗೆ ಚೆನ್ನಾಗಿ ನೋಡಿ ಈ ತರ ಉಕ್ಕಬೇಕು. ಸಿಮ್ ಮಾಡಿಬಿಡ್ಬೇಕು ಸ್ಟವ್ ಅನ್ನ. ಒಂದು ಪ್ಲೇಟ್ ಅನ್ನ ಈ ತರ ಒಂದ್ ಸ್ವಲ್ಪ ಹೊತ್ತು ಹೀಗೆ ಮುಚ್ಚಿ ನಂತರ ಈ ತರ ಓಪನ್ ಮಾಡಿದಾಗ ಈ ಉಗಿಯಲ್ಲೇ ಎಲ್ಲಾ ಹಿಟ್ಟು ಚೆನ್ನಾಗಿ ಬೆಂದಿರುತ್ತೆ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಎಂಥದೇ ಮುದ್ದೆ ಮಾಡಕ್ಕೆ ಬರ್ಲಿಲ್ಲ ಅಂದ್ರೂ ಈ ವಿಧಾನದಲ್ಲಿ ಮುದ್ದೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಗಂಟಿಲ್ದಿರ ಚೆನ್ನಾಗಿ ಬೆಂದು ಮುದ್ದೆ ರೆಡಿ ಆಗುತ್ತೆ. ನೋಡಿ, ಇವಾಗ ಮುದ್ದೆ ರೆಡಿ ಆಯ್ತು. ನೋಡಿ, ಇವಾಗ ಮುದ್ದೆ ಎಷ್ಟು ಸಾಫ್ಟ್ ಆಗಿ ರೆಡಿ ಆಗಿದೆ. ಇದರಲ್ಲಿ ದಪ್ಪ ದಪ್ಪ ಮುದ್ದೆನಾದ್ರೂ ಮಾಡ್ಕೊಳ್ಬಹುದು, ಸಣ್ಣ ಸಣ್ಣ ಮುದ್ದೆನಾದ್ರೂ ಮಾಡ್ಕೊಳ್ಬಹುದು. ನೋಡಿ, ಇವಾಗ ನಾನಿಲ್ಲಿ ಸಣ್ಣ ಸಣ್ಣ ಮಕ್ಕಳಿಗಾದ್ರೆ ಚಿಕ್ಕ ಚಿಕ್ಕ ಮುದ್ದೆನ ಈ ರೀತಿ ಮಾಡ್ಕೊಳ್ಬಹುದು. ದೊಡ್ಡವರಿಗಾದ್ರೆ ದಪ್ಪ ದಪ್ಪ ಮುದ್ದೆನ ಕಟ್ಬೋದು. ಈ ವಿಧಾನದಲ್ಲಿ ತುಂಬಾ ಸಾಫ್ಟ್ ಆಗಿ ಮುದ್ದೆ ಬಂದಿದೆ. ಬನ್ನಿ ನೆಕ್ಸ್ಟ್ ಕುಕ್ಕಿಂಗ್ ಐಡಿಯಾವನ್ನ ನೋಡ್ಕೊಂಡ್ ಬರೋಣ. ಬಾಳೆಕಾಯಿ ತಗೊಂಡಿದೀನಿ. ಬಾಳೆಕಾಯಿನ ನಾವು ಸಿಪ್ಪೆನ ಹೆರೆಯುವಾಗ ಅದು ಬಾಳೆಕಾಯಿ ತುಂಬಾ ವೇಸ್ಟ್ ಆಗ್ಬಿಡುತ್ತೆ. ಈ ವಿಧಾನದಲ್ಲಿ ಮಾಡಿ ಉದ್ದಕ್ಕೆ ಸ್ವಲ್ಪ ಸ್ವಲ್ಪ ಈ ತರ ಸೀಳ್ಕೊಂಡು ನಂತರ ನೀವು ಸ್ವಲ್ಪ ವೇಸ್ಟ್ ಆಗ್ದಿರ ಬಾಳೆಕಾಯಿ ಸಿಪ್ಪೆನ ನಾವು ತೆಗಿಬಹುದು. ನೋಡಿ, ಸೇಮ್ ಬಾಳೆಹಣ್ಣನ್ನ ಹೇಗೆ ಸಿಪ್ಪೆ ಸುಲಿತೀವೋ ಅದೇ ರೀತಿಯಾಗಿ ಈ ಸಿಪ್ಪೆ ಕೂಡ ನಾವು ತೆಗಿಬಹುದು. ನೋಡಿ, ಒಂದ್ ಸ್ವಲ್ಪ ಕೂಡ ಅಂಟ್ಕೊಂಡಿಲ್ಲ. ಇದೇ ರೀತಿ ಉದ್ದಕ್ಕೆ ಸೀಳಿದ್ರೆ ತುಂಬಾ ಚೆನ್ನಾಗಿ ಸುಲಿಬಹುದು. ಈಗ ನೋಡಿ, ನಾನು ಕಟ್ ಮಾಡ್ಕೊಂಡಿರೋ ಬಾಳೆಕಾಯಿನ ತುಂಬಾ ಸಿಂಪಲ್ ಆಗಿ ಒಂದು ಫ್ರೈ ಮಾಡೋಣ. ಸ್ವಲ್ಪ ಅರಿಶಿನ ಪುಡಿ, 1 ಚಮಚ ಖಾರದ ಪುಡಿ, ಸ್ವಲ್ಪ ಪುಡಿ ಉಪ್ಪನ್ನ ಹಾಕಿದೀನಿ. ಹುಣಸೆ ಹುಳಿ ಇದ್ರೆ ಹಾಕೊಳ್ಳಿ. ನಾನು ಸ್ವಲ್ಪ ಹುಣಸೆ ಹುಳಿ ಹಾಕಿದೀನಿ. ನಿಂಬೆಹಣ್ಣು ಕೂಡ ಹಾಕೋಬಹುದು. ಈಗ ಕೈಯಿಂದ ಚೆನ್ನಾಗಿ ಕಲ್ಸ್ಕೊಳ್ಳೋಣ. ಈಗ ಸ್ವಲ್ಪ ನೀರನ್ನ ಹಾಕೊಳ್ತಿದ್ದೀನಿ. ಈ ಒಂದು ಫ್ರೈ ತುಂಬಾ ರುಚಿಕರವಾಗಿರುತ್ತೆ. ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಇದೇ ರೀತಿಯಾಗಿ ಬದನೆಕಾಯಲ್ಲಿ ಕೂಡ ಮಾಡ್ಬೋದು. ನೋಡಿ, ಎಲ್ಲಾ ಹೋಳುಗಳನ್ನ ಮೀಡಿಯಂ ರವೆ ಅಥವಾ ಚಿರೋಟಿ ರವೆ ತಗೊಳ್ಬೋದು. ಈ ರೀತಿ ರವೆಯಲ್ಲಿ ಡಿಪ್ ಮಾಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. 1-2 ನಿಮಿಷ ಇದ್ರೆ ಸಾಕು. ಊಟಕ್ಕೆ ಪಲ್ಯ ಇಲ್ಲ ಅಂದಾಗ ಒಂದೇ ಒಂದು ಬಾಳೆಕಾಯಿ ಇದ್ರೆ ಮಕ್ಕಳಿಗೆ ಇಷ್ಟ ಆಗುವಾಗೆ ನಾವು ಒಂದು ಫ್ರೈ ಮಾಡ್ಕೊಡ್ಬೋದು ಮಕ್ಕಳಿಗೆ. 2-3 ಚಮಚದಷ್ಟು ಎಣ್ಣೆನ ಚೆನ್ನಾಗಿ ತವದಲ್ಲಿ ಕಾಯಿಸಕ್ಕಿಟ್ಟಿದ್ದೀನಿ. ನೋಡಿ, ಚೆನ್ನಾಗಿ ಕಾದ ಮೇಲೆ ಈ ರೀತಿ ಬಾಳೆಕಾಯಿನ ಹಾಕೊಳ್ತಾ ಇದ್ದೀನಿ. ಈ ರೀತಿ ಜಾಸ್ತಿ ಎಣ್ಣೆ ಹಾಕಿದರೆ ಬೇಗ ಆಗುತ್ತೆ ಈ ಫ್ರೈ. ಸ್ವಲ್ಪ ಎಣ್ಣೆ ಹಾಕಿ ಕೂಡ ಮಾಡ್ಕೊಳ್ಬೋದು, ತವಾ ಫ್ರೈ ಮಾಡ್ಕೊಳ್ಬೋದು. ಈ ರೀತಿ ಮಾಡಿಕೊಂಡ್ರೆ ನಮಗೆ ಇದು ರುಚಿ ಚೆನ್ನಾಗಿ ಕೊಡುತ್ತೆ. ನೋಡಿ, ಎಲ್ಲವನ್ನು ಬಾಳೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಂತರ ಈ ಥರ ಉಲ್ಟಾ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತಲ್ಲೇ ನಮಗೆ ಈ ಫ್ರೈ ರೆಡಿ ಆಗುತ್ತೆ. ಇದೇ ರೀತಿ ಬಾಳೆಕಾಯಿ ಬಿಟ್ಟರೆ ಹೀರೆಕಾಯಲ್ಲಿ ಮಾಡ್ಬೋದು, ಮತ್ತು ಈ ಒಂದು ಬದನೆಕಾಯಿ, ಆಲೂಗಡ್ಡೆ ಮತ್ತು ಈ ಗೆಡ್ಡೆ ಬರುತ್ತೆ, ಗೆಣಸಿರುತ್ತಲ್ಲ, ಅದೇ ರೀತಿಯ ಗೆಣಸಲ್ಲಿ ಕೂಡ ಮಾಡ್ಬೋದು. ನೋಡಿ, ಇವಾಗ ರೆಡಿ ಆಯಿತು. ಇದನ್ನು ಈಗ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೇನಾದರೂ ಸ್ನ್ಯಾಕ್ಸ್ ರೀತಿ ಮಕ್ಕಳಿಗೆ ಕೊಡ್ಬೋದು. ತುಂಬ ಸುಲಭವಾಗಿ ಕಡಿಮೆ ಮಸಾಲನ್ನು ನಾನು ಹಾಕಿ ಮಾಡಿರೋದು. ಈ ರುಚಿ ಏನಾದರೂ ಟೇಸ್ಟ್ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ. ನಾವಿಲ್ಲಿ ಚಪಾತಿನ ಬೆಳಗ್ಗೆ ಚಪಾತಿ ಮಿಕ್ಕಿರೋದನ್ನ ಸಾಯಂಕಾಲ ಮಕ್ಕಳು ಅದೇ ಕೊಟ್ಟರೆ ತಿನ್ನೋದಿಲ್ಲ, ಸ್ವಲ್ಪ ಗಟ್ಟಿಯಾಗಿರುತ್ತೆ. ಹಾಗಾಗಿ ಈ ರೀತಿ ಒಂದು ಸ್ನ್ಯಾಕ್ಸ್ ಮಾಡ್ಬೋದು. ಒಂದು ಯಾಕೆ 2-3 ಥರ ಸ್ನ್ಯಾಕ್ಸ್ ಮಾಡ್ಬೋದು. ಇಲ್ಲಿ ಒಂದು ಥರ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಕತ್ರಿಲಿ 2 ಚಪಾತಿನ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. 2 ಚಪಾತಿಯಲ್ಲಿ ಇಬ್ಬರು ತಿನ್ಬೋದು. ಇದನ್ನು ಸ್ನ್ಯಾಕ್ಸ್ ರೀತಿಯಾಗಿ ಒನ್ ಟೈಮ್ಗೆ ತಿನ್ಬೋದು.
ನೋಡಿ ಇವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು. ಈಗ ಈರುಳ್ಳಿ ಕಟರನ್ನು ತೊಗೊಂಡಿದ್ದೀನಿ. ಈರುಳ್ಳಿ ಕಟರ್ಗೆ ಒಂದು ಮಿಕ್ಸನ್ನು ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಹಾಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೋದಕ್ಕಿಂತ ಈ ರೀತಿ ಮಿಕ್ಸ್ ಮಾಡಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಮುರಿದ್ಬಿಟ್ಟು ಹಾಕಿದರೆ ಚೆನ್ನಾಗಿ ಪೇಸ್ಟ್ ಥರ ಆಗುತ್ತೆ. ಒಂದು ಸ್ವಲ್ಪ ಶುಂಠಿ ಪೀಸನ್ನ ಹಾಕ್ಕೊಳ್ತಾ ಇದ್ದೀನಿ. 2ರಿಂದ 3 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಈ ಥರ ಮುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಈ ಥರ ಪೇಸ್ಟ್ ಥರ ನಾವು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಇದು ಅಕ್ಕಿ ರೊಟ್ಟಿ ಮಾಡಬೇಕಾದ್ರೂ ಇದೇ ರೀತಿ ವಿಧಾನದಲ್ಲಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ ಸಣ್ಣದಾಗಿ ಚಾಕ್ ಆಗಿದೆ. ಈಗ ನೋಡಿ ಮಸಾಲ ತೊಗೊಂಡಿದ್ದೀನಿ. ಧನಿಯಾ ಪುಡಿ, ಖಾರದ ಪುಡಿ, ಉಪ್ಪು ಮತ್ತು ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ. ಈಗ ನೋಡಿ ಕಡಾಯಿಲಿ 1-2 ಚಮಚದಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಈರುಳ್ಳಿ ಮಿಕ್ಸ್ ರೆಡಿ ಇದೆಯಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ಥರ ಫ್ರೈ ಮಾಡ್ಕೊಳ್ಬೇಕು. ಹಸಿ ಅಂಶ ಎಲ್ಲ ಹೋಗಬೇಕು. ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಚಪಾತಿಲಿ ಕೂಡ ಸ್ವಲ್ಪ ಉಪ್ಪಿರುತ್ತಲ್ವ, ಹಾಗಾಗಿ ಇದು ಸ್ವಲ್ಪ ಉಪ್ಪು ಹಾಕಿದರೆ ಸಾಕಾಗತ್ತೆ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತೊಗೊಂಡಿರುವ ಪುಡಿಗಳನ್ನು ಹಾಕ್ಕೊಳ್ಳೋಣ. 1 ಚಮಚ ಧನಿಯಾ ಪುಡಿ, 1 ಚಮಚ ಖಾರದ ಪುಡಿ, 1 ಚಮಚ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಎಲ್ಲವನ್ನು ಹಾಕಿ ಅರಿಶಿಣ ಕೂಡ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗಿದು ರುಚಿ ಚೆನ್ನಾಗಿ ಕೊಡಬೇಕಂದ್ರೆ ಸ್ವಲ್ಪ ಟೊಮೆಟೊ ಸಾಸ್ ಅಥವಾ ಸ್ವಲ್ಪ ಸೋಯಾ ಸಾಸ್ ಹಾಕಿದರೂ ಚೆನ್ನಾಗಿರುತ್ತೆ, ಇಲ್ಲಾಂದರೂ ಪರವಾಗಿಲ್ಲ. ಈಗ ಕಟ್ ಮಾಡಿರುವ ಚಪಾತಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ. 1-2 ಚಮಚದಷ್ಟು ನೀರನ್ನು ಹಾಕಿ ಇದನ್ನು ಸ್ವಲ್ಪ ಉರಿ ದೊಡ್ಡದಾಗಿ ಮಾಡಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕಿರುವ ಚಪಾತಿ ಈ ಒಗ್ಗರಣೆಯಲ್ಲಿ ಮಿಕ್ಸ್ ಆಗಬೇಕು, ರುಚಿ ಚೆನ್ನಾಗಿ ಕೊಡುತ್ತೆ. ಇವಾಗ ನೋಡಿ ರೆಡಿ ಆಯಿತು ಇದು. ಈಗ ಇದನ್ನು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ತುಂಬ ರುಚಿಕರವಾಗಿರುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದು ತಿನ್ನುವಾಗ ಸ್ವಲ್ಪ ಟೊಮೆಟೊ ಸಾಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಡಿಫ್ರೆಂಟ್ ಆಗಿರುವ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ. ಮಿಕ್ಕಿರುವ ಚಪಾತಿಯಲ್ಲಿ ಮಾಡಿರುವ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ನೋಡಿ ನನ್ನ ಮಗನಿಗೆ ಹಾಕಿ ಕೊಡ್ತಾ ಇದ್ದೀನಿ, ತುಂಬ ಇಷ್ಟಪಟ್ಟು ತಿಂದಿದ್ದು. ಇವಾಗ ತಿಂತಾ ಇದ್ದೇನೆ, ಫಸ್ಟ್ ಟೇಸ್ಟ್ ನೋಡ್ತಾ ಇದ್ದೇನೆ. ನೀವು ಕೂಡ ನಿಮ್ಮ ಮಕ್ಕಳಿಗೆ ಚಪಾತಿಯಲ್ಲಿ ಈ ರೀತಿ ಸ್ನ್ಯಾಕ್ಸನ್ನು ಮಾಡಿಕೊಡ್ಬೋದು, ತುಂಬ ಇಷ್ಟಪಟ್ಟು ತಿಂತಾರೆ. ಯಾರಾದರೂ ಬಿಗಿನರ್ಸ್ ಇದ್ದರೆ ಇವತ್ತು ತೋರಿಸಿರುವ ಕುಕ್ಕಿಂಗ್ ಐಡಿಯಾ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಈ ವಿಡಿಯೋಗಳು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಶ್ರೀಮತಿ ಲೇಖನ ಟಿಪ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋಗಳೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.